ಬುರುಡೆ ಪ್ರಕರಣದ ಹಿಂದೆ ಸಂಸದ ಸಸಿಕಾಂತ್ ಇದ್ದಾರೆ. ಮಾಜಿ ಸಚಿವ ರೇಣುಕಾಚಾರ್ಯ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ತಮಿಳುನಾಡು ಎಂಪಿ ಸಸಿಕಾಂತ್ ಸೆಂಥಿಲ್ ಅರೆಸ್ಟ್ ಆಗಬೇಕು, ಆಗ ಎಲ್ಲಾ ಷಡ್ಯಂತ್ರ ಬಯಲಾಗುತ್ತೆ. ಧರ್ಮಸ್ಥಳದಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಕೊಟ್ಟಿರುವಂತಹ ಹೇಳಿಕೆ ಇದು. ಇಷ್ಟೆಲ್ಲ ನಡೀತಾ ಇದೆ. ಬುರುಡೆ ಪ್ರಕರಣದ ಹಿಂದೆ ಸಂಸದ ಸಸಿಕಾಂತ್ ಇದ್ದಾರೆ ಅನ್ನೋದು ರೇಣುಕಾಚಾರ್ಯ ಅವರು ಮಾಡ್ತಾ ಇರುವಂತಹ ಗಂಭೀರ ಆರೋಪ. ಸೆಂಥಿಲ್ ಅರೆಸ್ಟ್ ಆಗಬೇಕು ಅಂತಾನೂ ಹೇಳ್ತಾ ಇದ್ದಾರೆ. ಆಗ ಎಲ್ಲಾ ಷಡ್ಯಂತ್ರ ಬಯಲಾಗುತ್ತೆ ಅನ್ನೋದು ರೇಣುಕಾಚಾರ್ಯ ಅವರ ಹೇಳಿಕೆ. ಬಂದಿದ್ದೀರಿ, ದರ್ಶನ ಪಡೆದಿದ್ದೀರಿ, ಅಂದ್ರೆ ನಾಳೆ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಹೇಗೆ? ಎಲ್ಲ ಒಂದು ಕಡೆ ಈ ಕಾಂಗ್ರೆಸ್ಸಿನ ಸರ್ಕಾರ ಇಂದು ಶ್ರದ್ಧಾ ಕೇಂದ್ರಗಳ ಮೇಲೆ ನಿರಂತರವಾಗಿ ದಾಳಿ ಮತ್ತು ಅಪಪ್ರಚಾರವನ್ನು ಮಾಡ್ತಿದೆ. ಧರ್ಮಸ್ಥಳ ಬಹಳ ಪವಿತ್ರವಾದ ಕ್ಷೇತ್ರ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ದೇವಸ್ಥಾನಗಳು ಮತ್ತು ಮಠಗಳ ಬಗ್ಗೆ ತಾನೇ ಅಪಪ್ರಚಾರ ಸೃಷ್ಟಿ ಮಾಡ್ತಿದೆ. ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಈ ಸರ್ಕಾರಕ್ಕೆ ಕೇಸರಿ ಕಂಡ್ರೆ ಅಲರ್ಜಿ. ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾಯಿದೆ. ಕಳೆದ 3-4 ತಿಂಗಳಿಂದ ನಿರಂತರವಾಗಿ ಪವಿತ್ರವಾದ ಧರ್ಮಸ್ಥಳ ಬಗ್ಗೆ, ಪೂಜ್ಯ ವೀರೇಂದ್ರ ಹೆಗಡೆ ಮತ್ತು ಅವ್ರ ಕುಟುಂಬದ ಬಗ್ಗೆ ಅಪಪ್ರಚಾರ ಆಗ್ತದೆ. ಯಾವ ಚಿನ್ನಯ್ಯ ಬುರುಡೆ ವ್ಯಕ್ತಿ ಆ ಬುರುಡೆಯನ್ನು ತಂದಾಗ ಇಲ್ಲಿ ಕಾನೂನಾತ್ಮಕವಾಗಿ ಸಮಸ್ಯೆಗಳಿರುತ್ತೆ. ಒಂದು ಬುರುಡೆಯನ್ನು ತರೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಯಾಕಂದರೆ ಯಾವ ವ್ಯಕ್ತಿ ಬುರುಡೆಯನ್ನು ತಂದ, ಆ ಬುರುಡೆಯನ್ನು ತಂದಾಗ ಆತನ ಮೇಲೆ ಫಸ್ಟ್ FIR ಹಾಕಬೇಕಾಯ್ತು. 100 ಶವ ಊತಾಕಿದ್ದೆ ಅಂತ ಹೇಳಿದ್ರೆ ಫಸ್ಟ್ FIR ಹಾಕಿ ಬಂಧಿಸಿ ನಂತರ ತನಿಖೆ ಮಾಡಬೇಕಾಯ್ತು. ಆದರೆ ಆ ವ್ಯಕ್ತಿಯ ಚಾರಿತ್ರ್ಯವನ್ನು ನೋಡದೆ SIT ವಹಿಸಿರಲ್ಲ, ನಾವು ಸ್ವಾಗತ ಮಾಡಿದ್ವಿ. ಆದರೆ SIT ರಚನೆ ಮಾಡಿದ್ದು ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರ. ಈ SIT ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇಲ್ಲ ಅಂತೇಳಿ ಇದು ಕೇವಲ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ, ಅಪಪ್ರಚಾರ ಆಗಿದೆ. ಅದಕ್ಕೋಸ್ಕರ ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಈಗಾಗಲೇ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಜಿಲ್ಲೆ ಕೇಂದ್ರಗಳಲ್ಲಿ ಧರ್ಮದ ಉಳಿವಾಗಿ ಧರ್ಮ ಯುದ್ಧ ಆಗಿದೆ. ತಮಿಳುನಾಡಿನ ಲೋಕಸಭಾ ಸದಸ್ಯರ ಸೆಂಥಿಲ್ ಬಂಧಿಸಿ ಕೇವಲ ಯಾರೋ ಚಿನ್ನಯ್ಯ ಅಥವಾ ಯಾರೋ ಸುಜಾತ ಭಟ್ಟು ಅಥವಾ ಯಾರೋ ಕೆಲವು ವ್ಯಕ್ತಿಗಳಷ್ಟೇ ಅಲ್ಲ, ಇದರಿಂದ ಕಾಂಗ್ರೆಸ್ಸಿನ ದೊಡ್ಡ ರಾಷ್ಟ್ರೀಯ ನಾಯಕರು ಕೈವಾಡಿದೆ. ಸೆಂಥಿಲ್ ಬಂಧಿಸಿದರೆ ಇಡೀ ಪ್ರಕರಣ ಬಯಲಿ ಬರುತ್ತೆ. ಇವ್ರು ಬಂಧಿಸಲ್ಲ. ಯಾಕೆ ಬಂಧಿಸಲ್ಲ? ಇವರು ಕಾಂಗ್ರೆಸ್